ಸರ್, ಈ ಘಟನೆ ಆದ ನಂತರ BJP ಪಕ್ಷ ಎಲ್ಲೋ ಒಂದು ಕಡೆ ಜನಾರ್ದನ ರೆಡ್ಡಿಯವರ ಬೆನ್ನಿಗೆ ನಿಲ್ಲಿಲ್ಲ, ಬೆಂಬಲ ಕೊಡಲಿಲ್ಲ. ವಿಜಯೇಂದ್ರ ಅವರು ಬಂದರು ಹೋದರು. ಆದರೆ ಬೇರೆ ಯಾವ ರಾಜಕೀಯ ನಾಯಕರು ಬಂದು ಒಂದು ಮಾನಸಿಕ ಸ್ಥೈರ್ಯನೋ ಅಥವಾ ಪಕ್ಷದ ವತಿಯಿಂದ ಬಲ ತುಂಬಲಿಲ್ಲ ಅನ್ನೋ ಆರೋಪ ಇದೆ. ನಿಮಗೆ ಅದು ಫೀಲ್ ಆಗಿದೆಯಾ? ಎಲ್ಲೋ BJP ನಿಮ್ಮನ್ನ ದೂರ ಇಟ್ಟಿದೆ ಘಟನೆಯಿಂದ. ಟಿವಿನಲ್ಲಿ ನಿಮಗೆ ಆ ವಿಜುವಲ್ಸ್ ಏನಾದರೂ ಸಿಕ್ಕಿಲ್ಲೇನೋ ನನಗೆ ಗೊತ್ತಿಲ್ಲಮ್ಮ. ನನಗೆ ಇಲ್ಲಿಗೆ ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು, ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು. ಹಾಗಲ್ಲ ಸರ್, ಈ ಘಟನೆಯನ್ನ ರಾಜ್ಯ ಮಟ್ಟದ ಹೋರಾಟವಾಗಿ ಪರಿವರ್ತನೆ ಮಾಡುವಂತ ಎಲ್ಲ ಅವಕಾಶ ಇತ್ತು. ಯಾಕಂದ್ರೆ ಇದೊಂದು ಸಣ್ಣ ಘಟನೆ ಅಲ್ಲಪ್ಪ. ಆದ್ರೆ ಎಲ್ಲೋ ಈ ಘಟನೆಯನ್ನ ರಾಜ್ಯ ಮಟ್ಟಕ್ಕೆ ಹೋರಾಟದ ಲೆವೆಲ್ಗೆ ತಗೊಂಡು ಹೋಗೋಕೆ BJP ಮುಂದಾಗ್ಲಿಲ್ಲ. ಕಾರಣ ಜನಾರ್ದನ್ ರೆಡ್ಡಿ ಅವರು ಬೆಳೆದು ಬಿಡ್ತಾರೆ, ಅವರು ಮತ್ತೆ ಬಲಿಷ್ಠರಾಗೋದು ಬೇಡ ಅನ್ನೋ ಕಾರಣಕ್ಕೆ BJP ಅವರನ್ನ ಹಾಗೆ ಬಿಟ್ಟಿದೆ. ಒಂದು ವಿಷಯ ಹೇಳ್ತೀನಿ ನಾನು. ಘಟನೆ ಆದ ತಕ್ಷಣ ಅಶೋಕ್ ಮತ್ತು ನಾರಾಯಣ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದರು, DGಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ ನಂತರ ಬಳ್ಳಾರಿಗೆ ಬಂದರು, ಬೆಂಬಲ ಕೊಟ್ಟರು. ಬಳ್ಳಾರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರು ಬೆಂಗಳೂರಲ್ಲಿ ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಹುಬ್ಬಳ್ಳಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಶೋಭಾ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಸೋಮಣ್ಣ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರ ಜೊತೆಗೆ ಬಳ್ಳಾರಿಗೆ ಬಂದೋದ್ರು, ವಿಜೇಂದ್ರ ಅವರು ಬಂದೋದ್ರು. ಇನ್ನು ಇದಕ್ಕಿಂತ ನಿಮಗೆ ಪಕ್ಷದ ಕಡೆಯಿಂದ ಸಪೋರ್ಟ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಂಗೆ, ಅಂದ್ರೆ ಪಕ್ಷದ ಬೆಂಬಲದ ಬಗ್ಗೆ ನಿಮಗೆ ಸಮಾಧಾನ ಇದೆ. ಈ ಘಟನೆಯಲ್ಲಿ ಪಕ್ಷ ನನ್ನ ಬೆನ್ನಿಗೆ ನಿಂತಿದೆ ಅಂತ ನೂರಕ್ಕೆ ನೂರು ನಿಂತಿರುವಂಥದ್ದು ಇದರಲ್ಲಿ ನಿಮ್ಮ ಕಣ್ಮುಂದೆನೇ ಇದೆ. ಒಂದು, ತಾವಿವಾಗೇನು ಭಾಳ ಪ್ರಮುಖವಾದ ಪ್ರಶ್ನೆ, ಎರಡನೇ ಪ್ರಶ್ನೆ ಕೇಳಿದ್ರಲ್ಲ, ಇದು ಒಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ. ಸರ್, ಈ ಘಟನೆ ಆದ ನಂತರ BJP ಪಕ್ಷ ಎಲ್ಲೋ ಒಂದು ಕಡೆ ಜನಾರ್ದನ ರೆಡ್ಡಿಯವರ ಬೆನ್ನಿಗೆ ನಿಲ್ಲಿಲ್ಲ, ಬೆಂಬಲ ಕೊಡಲಿಲ್ಲ. ವಿಜಯೇಂದ್ರ ಅವರು ಬಂದರು ಹೋದರು. ಆದರೆ ಬೇರೆ ಯಾವ ರಾಜಕೀಯ ನಾಯಕರು ಬಂದು ಒಂದು ಮಾನಸಿಕ ಸ್ಥೈರ್ಯನೋ ಅಥವಾ ಪಕ್ಷದ ವತಿಯಿಂದ ಬಲ ತುಂಬಲಿಲ್ಲ ಅನ್ನೋ ಆರೋಪ ಇದೆ. ನಿಮಗೆ ಅದು ಫೀಲ್ ಆಗಿದೆಯಾ? ಎಲ್ಲೋ BJP ನಿಮ್ಮನ್ನ ದೂರ ಇಟ್ಟಿದೆ ಘಟನೆಯಿಂದ. ಟಿವಿನಲ್ಲಿ ನಿಮಗೆ ಆ ವಿಜುವಲ್ಸ್ ಏನಾದರೂ ಸಿಕ್ಕಿಲ್ಲೇನೋ ನನಗೆ ಗೊತ್ತಿಲ್ಲಮ್ಮ. ನನಗೆ ಇಲ್ಲಿಗೆ ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು, ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು. ಹಾಗಲ್ಲ ಸರ್, ಈ ಘಟನೆಯನ್ನ ರಾಜ್ಯ ಮಟ್ಟದ ಹೋರಾಟವಾಗಿ ಪರಿವರ್ತನೆ ಮಾಡುವಂತ ಎಲ್ಲ ಅವಕಾಶ ಇತ್ತು. ಯಾಕಂದ್ರೆ ಇದೊಂದು ಸಣ್ಣ ಘಟನೆ ಅಲ್ಲಪ್ಪ. ಆದ್ರೆ ಎಲ್ಲೋ ಈ ಘಟನೆಯನ್ನ ರಾಜ್ಯ ಮಟ್ಟಕ್ಕೆ ಹೋರಾಟದ ಲೆವೆಲ್ಗೆ ತಗೊಂಡು ಹೋಗೋಕೆ BJP ಮುಂದಾಗ್ಲಿಲ್ಲ. ಕಾರಣ ಜನಾರ್ದನ್ ರೆಡ್ಡಿ ಅವರು ಬೆಳೆದು ಬಿಡ್ತಾರೆ, ಅವರು ಮತ್ತೆ ಬಲಿಷ್ಠರಾಗೋದು ಬೇಡ ಅನ್ನೋ ಕಾರಣಕ್ಕೆ BJP ಅವರನ್ನ ಹಾಗೆ ಬಿಟ್ಟಿದೆ. ಒಂದು ವಿಷಯ ಹೇಳ್ತೀನಿ ನಾನು. ಘಟನೆ ಆದ ತಕ್ಷಣ ಅಶೋಕ್ ಮತ್ತು ನಾರಾಯಣ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದರು, DGಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ ನಂತರ ಬಳ್ಳಾರಿಗೆ ಬಂದರು, ಬೆಂಬಲ ಕೊಟ್ಟರು. ಬಳ್ಳಾರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರು ಬೆಂಗಳೂರಲ್ಲಿ ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಹುಬ್ಬಳ್ಳಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಶೋಭಾ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಸೋಮಣ್ಣ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರ ಜೊತೆಗೆ ಬಳ್ಳಾರಿಗೆ ಬಂದೋದ್ರು, ವಿಜೇಂದ್ರ ಅವರು ಬಂದೋದ್ರು. ಇನ್ನು ಇದಕ್ಕಿಂತ ನಿಮಗೆ ಪಕ್ಷದ ಕಡೆಯಿಂದ ಸಪೋರ್ಟ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಂಗೆ, ಅಂದ್ರೆ ಪಕ್ಷದ ಬೆಂಬಲದ ಬಗ್ಗೆ ನಿಮಗೆ ಸಮಾಧಾನ ಇದೆ. ಈ ಘಟನೆಯಲ್ಲಿ ಪಕ್ಷ ನನ್ನ ಬೆನ್ನಿಗೆ ನಿಂತಿದೆ ಅಂತ ನೂರಕ್ಕೆ ನೂರು ನಿಂತಿರುವಂಥದ್ದು ಇದರಲ್ಲಿ ನಿಮ್ಮ ಕಣ್ಮುಂದೆನೇ ಇದೆ. ಒಂದು, ತಾವಿವಾಗೇನು ಭಾಳ ಪ್ರಮುಖವಾದ ಪ್ರಶ್ನೆ, ಎರಡನೇ ಪ್ರಶ್ನೆ ಕೇಳಿದ್ರಲ್ಲ, ಇದು ಒಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ. ಸರ್, ಈ ಘಟನೆ ಆದ ನಂತರ BJP ಪಕ್ಷ ಎಲ್ಲೋ ಒಂದು ಕಡೆ ಜನಾರ್ದನ ರೆಡ್ಡಿಯವರ ಬೆನ್ನಿಗೆ ನಿಲ್ಲಿಲ್ಲ, ಬೆಂಬಲ ಕೊಡಲಿಲ್ಲ. ವಿಜಯೇಂದ್ರ ಅವರು ಬಂದರು ಹೋದರು. ಆದರೆ ಬೇರೆ ಯಾವ ರಾಜಕೀಯ ನಾಯಕರು ಬಂದು ಒಂದು ಮಾನಸಿಕ ಸ್ಥೈರ್ಯನೋ ಅಥವಾ ಪಕ್ಷದ ವತಿಯಿಂದ ಬಲ ತುಂಬಲಿಲ್ಲ ಅನ್ನೋ ಆರೋಪ ಇದೆ. ನಿಮಗೆ ಅದು ಫೀಲ್ ಆಗಿದೆಯಾ? ಎಲ್ಲೋ BJP ನಿಮ್ಮನ್ನ ದೂರ ಇಟ್ಟಿದೆ ಘಟನೆಯಿಂದ. ಟಿವಿನಲ್ಲಿ ನಿಮಗೆ ಆ ವಿಜುವಲ್ಸ್ ಏನಾದರೂ ಸಿಕ್ಕಿಲ್ಲೇನೋ ನನಗೆ ಗೊತ್ತಿಲ್ಲಮ್ಮ. ನನಗೆ ಇಲ್ಲಿಗೆ ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು, ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು. ಹಾಗಲ್ಲ ಸರ್, ಈ ಘಟನೆಯನ್ನ ರಾಜ್ಯ ಮಟ್ಟದ ಹೋರಾಟವಾಗಿ ಪರಿವರ್ತನೆ ಮಾಡುವಂತ ಎಲ್ಲ ಅವಕಾಶ ಇತ್ತು. ಯಾಕಂದ್ರೆ ಇದೊಂದು ಸಣ್ಣ ಘಟನೆ ಅಲ್ಲಪ್ಪ. ಆದ್ರೆ ಎಲ್ಲೋ ಈ ಘಟನೆಯನ್ನ ರಾಜ್ಯ ಮಟ್ಟಕ್ಕೆ ಹೋರಾಟದ ಲೆವೆಲ್ಗೆ ತಗೊಂಡು ಹೋಗೋಕೆ BJP ಮುಂದಾಗ್ಲಿಲ್ಲ. ಕಾರಣ ಜನಾರ್ದನ್ ರೆಡ್ಡಿ ಅವರು ಬೆಳೆದು ಬಿಡ್ತಾರೆ, ಅವರು ಮತ್ತೆ ಬಲಿಷ್ಠರಾಗೋದು ಬೇಡ ಅನ್ನೋ ಕಾರಣಕ್ಕೆ BJP ಅವರನ್ನ ಹಾಗೆ ಬಿಟ್ಟಿದೆ. ಒಂದು ವಿಷಯ ಹೇಳ್ತೀನಿ ನಾನು. ಘಟನೆ ಆದ ತಕ್ಷಣ
ಅಶೋಕ್ ಮತ್ತು ನಾರಾಯಣ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದರು, ಡಿ ಜಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ನಂತರ ಬಳ್ಳಾರಿಗೆ ಬಂದರು, ಬೆಂಬಲ ಕೊಟ್ಟರು. ಬಳ್ಳಾರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿಯವರು ಬೆಂಗಳೂರಲ್ಲಿ ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಹುಬ್ಬಳ್ಳಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಶೋಭಾ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಸೋಮಣ್ಣ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರ ಜೊತೆಗೆ ಬಳ್ಳಾರಿಗೆ ಬಂದೋದ್ರು. ವಿಜೇಂದ್ರ ಅವರು ಬಂದೋದ್ರು. ಇನ್ನು ಇದಕ್ಕಿಂತ ನಿಮಗೆ ಪಕ್ಷದ ಕಡೆಯಿಂದ ಸಪೋರ್ಟ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಂಗೆ, ಅಂದ್ರೆ ಪಕ್ಷದ ಬೆಂಬಲದ ಬಗ್ಗೆ ನಿಮಗೆ ಸಮಾಧಾನ ಇದೆ. ನನ್ನ ಈ ಘಟನೆಯಲ್ಲಿ ಪಕ್ಷ ನನ್ನ ಬೆನ್ನಿಗೆ ನಿಂತಿದೆ ಅಂತ ನೂರಕ್ಕೆ ನೂರು ನಿಂತಿರುವಂಥದ್ದು. ಇದರಲ್ಲಿ ನಿಮ್ಮ ಕಣ್ಮುಂದೆನೇ ಇದೆ. ಒಂದು, ತಾವಿವಾಗೇನು ಭಾಳ ಪ್ರಮುಖವಾದ ಪ್ರಶ್ನೆ, ಎರಡನೇ ಪ್ರಶ್ನೆ ಕೇಳಿದ್ರಲ್ಲ, ಇದು ಒಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ. ಸರ್, ಈ ಘಟನೆ ಆದ ನಂತರ ಬಿಜೆಪಿ ಪಕ್ಷ ಎಲ್ಲೋ ಒಂದು ಕಡೆ ಜನಾರ್ದನ ರೆಡ್ಡಿಯವರ ಬೆನ್ನಿಗೆ ನಿಲ್ಲಿಲ್ಲ, ಬೆಂಬಲ ಕೊಡಲಿಲ್ಲ. ವಿಜೇಂದ್ರ ಅವ್ರು ಬಂದರು ಹೋದರು. ಆದರೆ ಬೇರೆ ಯಾವ ರಾಜಕೀಯ ನಾಯಕರು ಬಂದು ಒಂದು ಮಾನಸಿಕ ಸ್ಥೈರ್ಯನೋ ಅಥವಾ ಪಕ್ಷದ ವತಿಯಿಂದ ಬಲ ತುಂಬಲಿಲ್ಲ ಅನ್ನೋ ಆರೋಪ ಇದೆ. ನಿಮಗೆ ಅದು ಫೀಲ್ ಆಗಿದೆಯಾ? ಎಲ್ಲೋ ಬಿಜೆಪಿ ನಿಮ್ಮನ್ನ ದೂರ ಇಟ್ಟಿದೆ ಘಟನೆಯಿಂದ? ಟಿವಿನಲ್ಲಿ ನಿಮಗೆ ಆ ವಿಜುವಲ್ಸ್ ಏನಾದರೂ ಸಿಕ್ಕಿಲ್ಲೇನೋ ನನಗೆ ಗೊತ್ತಿಲ್ಲಮ್ಮ. ನನಗೆ ಇಲ್ಲಿಗೆ ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು, ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು. ಹಾಗಲ್ಲ ಸರ್, ಈ ಘಟನೆಯನ್ನ ರಾಜ್ಯ ಮಟ್ಟದ ಹೋರಾಟವಾಗಿ ಪರಿವರ್ತನೆ ಮಾಡುವಂತ ಎಲ್ಲ ಅವಕಾಶ ಇತ್ತು. ಯಾಕಂದ್ರೆ ಇದೊಂದು ಸಣ್ಣ ಘಟನೆ ಅಲ್ಲಮ್ಮ. ಆದ್ರೆ ಎಲ್ಲೋ ಈ ಘಟನೆಯನ್ನ ರಾಜ್ಯ ಮಟ್ಟಕ್ಕೆ ಹೋರಾಟದ ಲೆವೆಲ್ಗೆ ತಗೊಂಡೋಗಕ್ಕೆ ಬಿಜೆಪಿ ಮುಂದಾಗ್ಲಿಲ್ಲ. ಕಾರಣ ಜನಾರ್ದನ್ ರೆಡ್ಡಿ ಅವರು ಬೆಳೆದು ಬಿಡ್ತಾರೆ, ಅವರು ಮತ್ತೆ ಬಲಿಷ್ಠರಾಗೋದು ಬೇಡ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರನ್ನ ಹಾಗೆ ಬಿಟ್ಟಿದೆ. ಒಂದು ವಿಷಯ ಹೇಳ್ತೀನಿ ನಾನು. ಘಟನೆ ಆದ ತಕ್ಷಣ ಅಶೋಕ್ ಮತ್ತು ನಾರಾಯಣ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದರು, ಡಿ ಜಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ನಂತರ ಬಳ್ಳಾರಿಗೆ ಬಂದರು, ಬೆಂಬಲ ಕೊಟ್ಟರು. ಬಳ್ಳಾರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿಯವರು ಬೆಂಗಳೂರಲ್ಲಿ ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಹುಬ್ಬಳ್ಳಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಶೋಭಾ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಸೋಮಣ್ಣ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರ ಜೊತೆಗೆ ಬಳ್ಳಾರಿಗೆ ಬಂದೋದ್ರು. ವಿಜೇಂದ್ರ ಅವರು ಬಂದೋದ್ರು. ಇನ್ನು ಇದಕ್ಕಿಂತ ನಿಮಗೆ ಪಕ್ಷದ ಕಡೆಯಿಂದ ಸಪೋರ್ಟ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಂಗೆ, ಅಂದ್ರೆ ಪಕ್ಷದ ಬೆಂಬಲದ ಬಗ್ಗೆ ನಿಮಗೆ ಸಮಾಧಾನ ಇದೆ. ನನ್ನ ಈ ಘಟನೆಯಲ್ಲಿ ಪಕ್ಷ ನನ್ನ ಬೆನ್ನಿಗೆ ನಿಂತಿದೆ ಅಂತ ನೂರಕ್ಕೆ ನೂರು ನಿಂತಿರುವಂಥದ್ದು. ಇದರಲ್ಲಿ ನಿಮ್ಮ ಕಣ್ಮುಂದೆನೇ ಇದೆ. ಒಂದು, ತಾವಿವಾಗೇನು ಭಾಳ ಪ್ರಮುಖವಾದ ಪ್ರಶ್ನೆ, ಎರಡನೇ ಪ್ರಶ್ನೆ ಕೇಳಿದ್ರಲ್ಲ, ಇದು ಒಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ. ಸರ್, ಈ ಘಟನೆ ಆದ ನಂತರ ಬಿಜೆಪಿ ಪಕ್ಷ ಎಲ್ಲೋ ಒಂದು ಕಡೆ ಜನಾರ್ದನ ರೆಡ್ಡಿಯವರ ಬೆನ್ನಿಗೆ ನಿಲ್ಲಿಲ್ಲ, ಬೆಂಬಲ ಕೊಡಲಿಲ್ಲ. ವಿಜೇಂದ್ರ ಅವ್ರು ಬಂದರು ಹೋದರು. ಆದರೆ ಬೇರೆ ಯಾವ ರಾಜಕೀಯ ನಾಯಕರು ಬಂದು ಒಂದು ಮಾನಸಿಕ ಸ್ಥೈರ್ಯನೋ ಅಥವಾ ಪಕ್ಷದ ವತಿಯಿಂದ ಬಲ ತುಂಬಲಿಲ್ಲ ಅನ್ನೋ ಆರೋಪ ಇದೆ. ನಿಮಗೆ ಅದು ಫೀಲ್ ಆಗಿದೆಯಾ? ಎಲ್ಲೋ ಬಿಜೆಪಿ ನಿಮ್ಮನ್ನ ದೂರ ಇಟ್ಟಿದೆ ಘಟನೆಯಿಂದ? ಟಿವಿನಲ್ಲಿ ನಿಮಗೆ